ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ಕೊಳ್ಳಿ, ಗೃಹಲಕ್ಷ್ಮಿ ಯೋಜನೆ ಏಪ್ರಿಲ್ ತಿಂಗಳ ಹಣ ಜಮಾ ಆಗಿದೆ. ನಿಮ್ಗೂ ಕೂಡ ಬಂತಾ ಅಂತ ಕಮೆಂಟ್ ಮಾಡಿ. ಈಗಲೇ ಚೆಕ್ ಮಾಡೋದು ಯಾವ ಥರ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಲ್ಲಿ ಚುನಾವಣೆ ಸಮಯದಲ್ಲಿ ಭಾರಿ ಸದ್ದು ಮಾಡುತ್ತಿದ್ದು, ಅದರಲ್ಲಿ ವಿಶೇಷವಾಗಿ ಗೃಹಲಕ್ಷ್ಮಿ ಯೋಜನೆ ಮೂಲಕ ಮಹಿಳೆಯರ ಖಾತೆಗೆ ಈಗಾಗಲೇ 2,000 ರೂಪಾಯಿ ಪ್ರತಿ ತಿಂಗಳಂತೆ ಟೋಟಲ್ 14,000 ರೂಪಾಯಿ ಜಮಾ ಆಗಿದೆ. ಓಕೆನಾ. ಇವಾಗ 9ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಅಡಿ ಪಡಿತರ ಚೀಟಿ ಹೊಂದಿರುವ ಅರ್ಹ ಫಲಾನುಭವಿಗಳಿಗೆ ಏಪ್ರಿಲ್ 2024 ತಿಂಗಳಲ್ಲಿ 2,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಈ ತಿಂಗಳ ಒಳಗಾಗಿ ಎಲ್ಲ ಮಹಿಳೆಯರಿಗೂ ಕೂಡ ಖಾತೆಗೆ ತಲುಪುತ್ತದೆ. ನಿಮ್ಮ ಖಾತೆಗೆ ಹಣ ಬಂದಿದೆಯೋ ಇಲ್ಲೋ ಅಂತ ಚೆಕ್ ಮಾಡೋದು ಯಾವ ಥರ ಅಂದರೆ, ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹೋಗಿ ಪಾಸ್ಬುಕ್ಕನ್ನ ಎಂಟ್ರಿ ಮಾಡಿಸ್ಕೊಳ್ಳಿ. ಇಲ್ಲಾಂದರೆ DBT ಕರ್ನಾಟಕ ಅನ್ನೋ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡ್ಕೋಬೋದು. ಅದು ಸರ್ಕಾರದ್ದೇ. ಓಕೆನಾ. ಸ್ಟೇಟಸ್ ತಿಳ್ಕೊಬೋದು. ಪೆಂಡಿಂಗ್ ಹಣ ಪಡೆಯಲು ಇಲ್ಲಿದೆ ಪರಿಹಾರ. ಇದುವರೆಗೂ ಒಂದು ಕಂತಿನ ಹಣ ಬಂದಿಲ್ಲ ಎನ್ನುವ ಮಹಿಳೆಯರಿಗೆ ಬ್ಯಾಂಕ್ ಖಾತೆಗೆ ಯಾವುದೇ ಕಾರಣ ಇರ್ಬೋದು ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ಅದರಿಂದ ಅಂತಹ ಮಹಿಳೆಯರಿಗೆ ಕೂಡಲೇ ಬ್ಯಾಂಕ್ಗೆ ಭೇಟಿ ನೀಡಿ ನಿಮ್ಮ ಖಾತೆಗೆ ಅಗತ್ಯ ಇರುವ ಅಪ್ಡೇಟ್ ಮಾಡಿಸಿ. ಎಲ್ಲವನ್ನು ಮುಖ್ಯವಾಗಿ NPC ಮ್ಯಾಪಿಂಗ್, ಆಧಾರ್ ಕಾರ್ಡ್ ಲಿಂಕಿಂಗ್ ಮಾಡಿಸಲೇಬೇಕು. ಆಧಾರ್ ಕಾರ್ಡ್ ಮತ್ತು 10 ವರ್ಷ ಮೇಲ್ಪಟ್ಟು ಇದ್ದರೆ ಅಪ್ಡೇಟ್ ಮಾಡಿಸ್ಕೊಳ್ಳಿ. 10 ವರ್ಷ ಆದರೂ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ನೆಕ್ಸ್ಟ್ ಆಧಾರ್ ಕಾರ್ಡ್ ತಿದ್ದುಪಡಿ ಕೇಂದ್ರದಲ್ಲಿ ತಪ್ಪದೇ ಅಪ್ಡೇಟ್ ಮಾಡಿಸಿ. ಆಧಾರ್ ಕಾರ್ಡ್ನಲ್ಲಿ ಹೆಸರು, ಅಡ್ರೆಸ್, ಲಿಂಗ, ಜನ್ಮ ದಿನಾಂಕ ಮೊದಲಾದ ವಿವರಗಳನ್ನು ಎಲ್ಲನೂ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಮರಣ ಹೊಂದಿದ್ದರೆ ಏನು ಮಾಡಬೇಕು ಅಂಥವನ್ನ ಬೇಗನೆ ಡಿಲೀಟ್ ಮಾಡಿ. ಈಗಾಗಲೇ ಮನೆಯಲ್ಲಿ ಯಜಮಾನಿ ಹತ್ಯೆ ಆಗಿದ್ದು, ಒಂದು ವೇಳೆ ಅವರು ಮರಣ ಹೊಂದಿದ್ದರೆ ನಿಮ್ಮ ಮನೆ ಹಿರಿಯ ಸೊಸೆಗೆ ಖಾತೆಗೆ ಅಮೌಂಟ್ ಬರುತ್ತೆ. ಯೋಜನೆ ಆರಂಭವಾದ ವರ್ಷದಲ್ಲಿ ಅರ್ಜಿ ಸಲ್ಲಿಸಿದ ಸಾಕಷ್ಟು ಹಿರಿಯ ಮಹಿಳೆಯರಿಗೆ ಮರಣ ಹೊಂದಿದ್ದಾರೆ. ಆ ಖಾತೆಗೆ ಹಣ ಜಮಾ ಆಗಬೇಕಾಗಿದ್ದು, ಹಣ ಯಾವ ಖಾತೆಗೆ ಹೋಗಬೇಕು ಎನ್ನುವ ಹಲವಾರು ಜನರು ಗೊಂದಲದಲ್ಲಿತ್ತು. ಅದಕ್ಕೆ ಈಗ ಸರ್ಕಾರ ಪರಿಹಾರ ಕೊಟ್ಟಿದೆ. ಇಲ್ಲ ಅಂದರೆ ಸೊಸೆಗೆ ಅಮೌಂಟು ಹೋಗುತ್ತೆ. ಮರಣ ಹೊಂದಿದರೆ ನೀವು ಅವ್ರನ್ನ ಡಿಲೀಟ್ ಮಾಡಿಸ್ಬೋದು. ಓಕೆನಾ. ದಾಖಲಾತಿ ಸರಿ ಇದ್ದರೂ ಕೂಡ ಹಣ ಬಂದಿಲ್ಲ ಅಂದರೆ, ಎಲ್ಲ ದಾಖಲಾತಿ ಸರಿ ಇದ್ದರೂ ನಮಗೆ ಹಣ ಬಂದಿಲ್ಲ ಎನ್ನುವರು ಸಾಕಷ್ಟು ಜನರಿದ್ದಾರೆ. ಆದರೆ ಬರಬೇಕು ಏನಾದರೂ ಒಂದು ಕಾರಣ ಇದ್ದೇ ಇರುತ್ತೆ. ಆದ್ದರಿಂದ ನೀವು CDPO ಆಫೀಸ್ಗೆ ಹೋಗಿ ಒಂದ್ಸರಿ ಭೇಟಿ ಮಾಡಿ. ನಿಮಗೆ ತಪ್ಪದೇ ಅಮೌಂಟು ಕಳಿಸ್ತಾರೆ. ಓಕೆನಾ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇದೇ ರೀತಿ ನೋಡಿದರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.